ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವಾಗ ಶಿವಾಜಿನಗರ ಚರ್ಚಿಗೆ ಬಂದಿದ್ದೀನಿ. ಈ ಸಂಜೆ ಹೊತ್ತಲ್ಲಿ ದೇವ್ರ ಸನ್ನಿಧಿಯಲ್ಲಿ ಪ್ರೇಯರ್ ಮಾಡಿ ಮನಸ್ಸಿಗೇನೋ ಸಮಾಧಾನ ಸಿಗುತ್ತೆ. ಒಂದು ರೌಂಡ್ ಹಾಗೇ ಚರ್ಚನ್ನ ನೋಡ್ಕೊಂಡು ಬರೋಣ. ಎಷ್ಟು ಜನ ಗೊತ್ತಾ, ಏನೋ ಒಂಥರ ಸಮಾಧಾನ. ನೋಡಿ, ಹಾಗೇ ನೋಡ್ತಾ ಇರಿ. ಹಾಗೆ ಇನ್ನೇನು ಕ್ರಿಸ್ಮಸ್ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಎಲ್ಲರೂ ಶಾಪಿಂಗ್ ಮಾಡೋರೇ ಆಗೋದ್ರು. ಒಂದೊಂದು ವೆರೈಟಿ ನೋಡ್ತಾ ಇದ್ರೂ ಹಾಗೆ ಕಣ್ಣು ತುಂಬೋಗ್ತಿದೆ. ನೋಡ್ತಾ ಇದ್ದರೆ ಏನು ಹೇಗೆ ಅನಿಸುತ್ತೆ ಗೊತ್ತಾ. ಹಾಗೆ ಒಳಗಡೆ ಹೋಗಿ ನೋಡಿ, ಹಾಗೆ ನೋಡ್ತಾನೇ ಇರಿ. ಎಷ್ಟೊಂದು ವೆರೈಟಿ ಇಟ್ಟಿದ್ದಾರೆ ಗೊತ್ತಾ. ಎಲ್ಲರೂ ಇವಾಗ ಶಾಪಿಂಗ್ ಮಾಡೋದಕ್ಕಂತಲೇ ಬರ್ತಾ ಇದ್ದಾರೆ. ನೋಡ್ತಾ ಇರಿ ಹಾಗೇನೆ. ಆ ಮರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದು ಹಾಗೇ ಒಳಗಡೆ ಬಂದ್ಬಿಟ್ಟು ಹೋಗಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲರೂ ಬಂದಿರ್ತಾರೆ, ಆದರೂ ಆ ಸೂರ್ಯ ನೋಡಿ ಮುಳುಗ್ತಾ ಇರೋದು. ಇನ್ನೇನು ಸಂಜೆ ಆಯಿತು. ಸುತ್ತಮುತ್ತ ಎಲ್ಲ ನೋಡಿ, ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಒಳಗಡೆ ಹೋಗಿ ಒಂದು ಸ್ವಲ್ಪ ಮನಸ್ಸಿಗೆ ನಾನೇನು ಅಂದ್ಕೊಂಡಿದ್ದೀನೋ ಅದನ್ನು ಪ್ರೇಯರ್ ಮಾಡ್ಕೊಂಡು ಬಂದೆ. ಎಲ್ಲ ನಾನು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ದೇವರೇ ಅಂತ. ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ಅಲ್ಲೇ. ಅದೆಲ್ಲ ನೋಡ್ತಾ ಇದ್ದೆ, ಏನೋ ಖುಷಿಯಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ, ಫೋಟೋ ಹಿಡಿದೆ. ಅಲ್ಲಿಗೆ ಹೋಗಿರೋದೇ ನನಗೇನೋ ಒಂಥರ ಸಮಾಧಾನ. ಆ ಮುಖದಲ್ಲಿ ಆ ಖುಷಿನೂ, ಅದೊಂದು ಸ್ವಲ್ಪ ಫೋಟೋಸ್ ಎಲ್ಲ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಫೋಟೋಸ್ ಎಲ್ಲನೂ. ಆಮೇಲೆ ಇನ್ನು ಸಂಜೆ ಆಯಿತು. ಒಂದು ಸ್ವಲ್ಪ ಫಸ್ಟು ಟೀ ಕುಡಿದ್ಬಿಡೋಣ ಅಂತ ಅಲ್ಲಿಂದ ಹೊರಟೆ. ಟೀ ಕುಡ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟು ಬರೋವಾಗ ವಿಧಾನಸೌಧ ನೋಡಿದೆ. ಆ ವಿಧಾನಸೌಧ ನೋಡಿ, ಅಲ್ಲಿ ಸೂರ್ಯ ಮುಳುಗ್ತಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ನೋಡ್ತಾ ಇದ್ದೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಬಿಟ್ಟೆ. ನಾನು ನಿಂತ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಒಂದೆರಡು ಫೋಟೋನೂ ಇಟ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಜನ ಇದ್ದಾರೆ ಗೊತ್ತಾ ಅಲ್ಲಿ. ಎಲ್ಲ ನಮ್ಮ ದೇಶದವ್ರಿಗಿಂತ ಎಲ್ಲ ಹೊರಗಡೆ ದೇಶದವರೇ ತುಂಬ ಜನ ಬಂದಿದ್ದಾರೆ. ಎಲ್ಲ ಹೊರಗಡೆ ದೇಶದವರೇ ಇದ್ದಾರೆ. ಹಾಗೇ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಇವತ್ತಿಗೆ ಈ ಸಂಜೆಗೆ ವ್ಲಾಗ್ ಮುಗೀತು ಫ್ರೆಂಡ್ಸ್. ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಓಕೆ, ನೋಡಿದ್ರಲ್ಲ. ಓಕೆ ಫ್ರೆಂಡ್ಸ್, ಬಾಯ್.